ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ರಾಗಿ ಅಂಬಲಿ ಮಾಡೋದನ್ನು ತೋರಿಸ್ತೀನಿ. ನಾನು ಒಂದು ಬೌಲಲ್ಲಿ ನೀರು ತಗೊಂಡು ಅದಕ್ಕೆ ಒಂದು ಸ್ಪೂನು ರಾಗಿ ಹಿಟ್ಟನ್ನು ಹಾಕ್ಕೊಂಡೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಥರ ಮಿಕ್ಸ್ ಮಾಡಿಕೊಂಡೆ. ಇವಾಗ ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರಿಗೆ ಕುಟ್ಟಿರೋ ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು ಹಾಕ್ಕೊತೀನಿ. ನೀರು ಕುದೀಲಿ. ಸ್ವಲ್ಪ ಕುದ್ದಾದಮೇಲೆ ಅದಕ್ಕೆ ನಾನು ನೀರಲ್ಲಿ ಕಲಸಿರೋ ರಾಗಿ ಹಿಟ್ಟನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಕೊಂಡು ಕೈ ಆಡಿಸ್ತಾ ಇರಿ, ಇಲ್ಲಾಂದರೆ ಕೆಳಗಿರೋದು ಹೊತ್ತು ಹೋಗುತ್ತೆ, ಮೇಲೆ ನೀರು ನಿಂತ್ಕೊಂಡು ಕೆಳಗೆ ಹೊತ್ತು ಹೋಗುತ್ತೆ. ಅದಕ್ಕೆ ನಾನು ಕೈ ಆಡಿಸ್ತಾ ಇದ್ದೀನಿ. ಇವಾಗ ಅದು ಕುದೀಲಿ. ಸ್ವಲ್ಪ ಚೆನ್ನಾಗಿ ಕುದ್ರೆ ಟೇಸ್ಟ್ ಚೆನ್ನಾಗಿ ಬರೋದು. ಈ ಥರ ರಾಗಿ ಗಂಜಿ ಕುಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ತ್ಗೂ ಒಳ್ಳೆಯದು. ಒಂದು ಸರ್ತಿ ಯಾರೆಲ್ಲ ಕುಡ್ದಿಲ್ಲೋ ಒಂದು ಸರ್ತಿ ಇದನ್ನು ಈ ಥರನ ಮಾಡ್ಕೊಂಡು ಕುಡೀರಿ. ಇದು ಟೇಸ್ಟ್ ಹೇಗಿದೆ ಅಂತ ನಿಮಗೂ ಗೊತ್ತಾಗುತ್ತೆ. ರಿಯಲಿ ತುಂಬ ಚೆನ್ನಾಗಿದೆ. ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಇವಾಗ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾಯಿದೆ. ಚೆನ್ನಾಗಿ ಕುದಿಸಿದ್ರೆ ಅದರ ಟೇಸ್ಟ್ ಚೆನ್ನಾಗಿ ಬರೋದು. ನಿಮಗೆ ಉಪ್ಪು ಎಲ್ಲ ಎಷ್ಟು ಬೇಕೋ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಇವಾಗ ಕಂಪ್ಲೀಟಾಗಿ ಕುದ್ದಿದೆ. ಈ ಥರ ಆಗಿದೆ ನೋಡಿ ಹೇಗಾಗಿದೆ ಅಂತ. ಇವಾಗ ಇದನ್ನು ಒಂದು ಬೌಲ್ಗೆ ಹಾಕೋತೀನಿ. ಒಂದು ಕಡೆಗೆ ಮಜ್ಜಿಗೆ ಹಾಕಿದ್ದೀನಿ, ಇನ್ನೊಂದು ಕಡೆಗೆ ರಾಗಿ ಗಂಜಿನ ಇಟ್ಕೊಂಡಿದ್ದೀನಿ. ಇದಕ್ಕೆ ಮಜ್ಜಿಗೆ ಹಾಕ್ಕೊಂಡು ಕುಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಯಾರೆಲ್ಲ ಟ್ರೈ ಮಾಡಿಲ್ವೋ ಇವಾಗೇ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಎಲ್ಲರೂ ಇಷ್ಟಪಡ್ತಾರೆ. ಒಂದು ಸರ್ತಿ ಮಾಡಿ ನೋಡಿ. ಒಂದು ಸರ್ತಿ ಕುಡಿದ್ರೆ ಸಾಕು, ಇನ್ನೂ ಬೇಕು ಅಂತಾರೆ, ಅಷ್ಟು ಟೇಸ್ಟಿಯಾಗಿದೆ. ಇವಾಗಲೇ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ. ನೋಡೋಕ್ಕೆ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇದೆ. ಇನ್ನು ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಹಾಗೆಯೇ ನೀವು ಕೂಡ ಮಾಡಿ ಕುಡಿದು ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.